ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಗೊಂಬೆಗಳೆಂದೊಡನೆ ನೆನಪಾಗುವುದು ಚನ್ನಪಟ್ಟಣ. ಇಲ್ಲಿನ ಗೊಂಬೆಗಳ ನಯನಾಜೂಕಿಗೆ ಮರಳಾಗದವರೇ ಇಲ್ಲ. ಅಮೆರಿಕ, ಬ್ರಿಟನ್, ಶ್ರೀಲಂಕಾ ದೇಶಗಳ ಪ್ರಧಾನಿಗಳು ಇವುಗಳಿಗೆ ಮನಸೋತಿದ್ದಾರೆ. ಹಲವಾರು ವಿದೇಶಿ ನಾಯಕರಿಗೆ ಚನ್ನಪಟ್ಟಣದ ಗೊಂಬೆಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಇಲ್ಲಿನ ಗುಡಿ ಕೈಗಾರಿಕೆಯ ಕೌಶಲ್ಯಕ್ಕೆ ಮನ್ನಣೆ ಸಿಕ್ಕಿದೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಜನಪ್ರಿಯ ಗಳಿಸಿರುವ ಈ ಬೊಂಬೆಗಳ ಪಾರಂಪರಿಕತೆಯೇ ರೋಚಕ. 1970ರ ದಶಕದಲ್ಲಿ ಚನ್ನಪಟ್ಟಣಕ್ಕೆ ಬಂದಿದ್ದ ಅಮೆರಿಕದ ಜಾಕಿ ಚಂದಾನಿ ಎಂಬ ಮಹಿಳೆ ಇಲ್ಲಿಯೇ ನೆಲೆಸಿ ಕಲೆಯ ಬೆಳವಣಿಗೆಗೆ ಗುಡಿ ಕೈಗಾರಿಕೆಗೆ ಸಹಕರಿಸಿದ್ದರು. ಗುಡಿ ಕೈಗಾರಿಕೆಗೆ ಆಧುನಿಕ ಸ್ಪರ್ಶ ನೀಡಿದ್ದ ಅವರು ಸ್ಥಳೀಯ ಕಲಾವಿದರ ಕೌಶಲ್ಯಕ್ಕೆ ವಿಸ್ತಾರ ಮಾರುಕಟ್ಟೆ ಒದಗಿಸಲು ಶ್ರಮಿಸಿದರು. ಬ್ರಿಟನ್ ರಾಣಿ ಡಯಾನಾ, ದೊರೆ ಚಾರ್ಲ್ಸ್ ವಿವಾಹಕ್ಕೆ ಪೌಡರ್ ಬಾಕ್ಸ್ಗಳು ಚನ್ನಪಟ್ಟಣದಿಂದ ರವಾನೆಯಾಗಿದ್ದವು. ಶ್ರೀಲಂಕಾದ ಮಾಜಿ ಪ್ರಧಾನಿ ಬಂಡಾರೆ ನಾಯಕೆ ಅವರು ಚನ್ನಪಟ್ಟಣಕ್ಕೆ ಭೇಟಿ ನೀಡಿ ಬೊಂಬೆಗಳನ್ನು ಖರೀದಿಸಿದ್ದರು. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಪತ್ನಿ ಮಿಶೆಲ್ ಕೂಡ ಬಣ್ಣದ ಆಟಿಕೆಗಳನ್ನು ಮೆಚ್ಚಿ ಹೊಸದೆಹಲಿಯಲ್ಲಿ ಚನ್ನಪಟ್ಟಣದ ಬೊಂಬೆ ಖರೀದಿಸಿದರು. ಭೂತಾನ್ ದೊರೆ ವಾಂಗ್ಚುಕರ 1.5 ವರ್ಷದ ಮಗ ರಾಜಕುಮಾರನಿಗೆ ಇದೇ ಬೊಂಬೆಯನ್ನು ಕೇಂದ್ರ ಸಚಿವರು ಉಡುಗೊರೆಯಾಗಿ ನೀಡಿದ್ದರು. 1000ಕ್ಕೂ ಹೆಚ್ಚು ಬಗೆಯ ಗೊಂಬೆಗಳನ್ನು ಇಲ್ಲಿ ಸಿದ್ಧಪಡಿಸಲಾಗುತ್ತದೆ. ಅದರಲ್ಲಿ 450ಕ್ಕೂ ಹೆಚ್ಚು ಬಗೆಯ ಬೊಂಬೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಬಣ್ಣದ ಬುಗುರಿ, ಆಕರ್ಷಕ ರೈಲು, ಮರದ ಕೀ ಬಂಚ್, ಕಿವಿಯೋಲೆ, ಬಳೆ, ನೆಕ್ಲೆಸ್, ಅಲಂಕಾರಿಕ ಟೇಬಲ್, ಸ್ಟ್ಯಾಂಡ್ ಲ್ಯಾಂಪ್, ಹ್ಯಾಂಗಿಂಗ್ ವಾಚ್, ಬಾಗಿಲ ಅಲಂಕಾರಿಕ ವಸ್ತುಗಳು ಸೇರಿದಂತೆ ವೈವಿಧ್ಯಮಯ ಆಟಿಕೆಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಬೊಂಬೆಗಳ ಆಟಿಕೆಗೆ ಈ ಭಾಗದಲ್ಲಿ ಬೆಳೆಯುವ ಅಲೆಮರಗಳನ್ನು ಬಳಕೆ ಮಾಡಲಾಗುತ್ತದೆ. ಬೊಂಬೆಗಳನ್ನು ಬೇಕಾದ ಆಕಾರದಲ್ಲಿ ತಯಾರಿಸಲು ಈ ಮರದ ಕಟ್ಟಿಗೆ ಒಗ್ಗಿಕೊಳ್ಳುತ್ತದೆ. ವಿಶಿಷ್ಟ ಜಾತಿಯ ಈ ಮರ ಬೇರೆಡೆ ಸಿಗುವುದು ಅಪರೂಪ. ಮೈಸೂರು ಸಂಸ್ಥಾನದ ಅರಸು ನಾಲ್ವಡಿ ಕೃಷ್ಣರಾಜ ಮಹಾರಾಜರು 1902ರಲ್ಲಿ ಚನ್ನಪಟ್ಟಣದಲ್ಲಿ ಕುಶಲಕರ್ಮಿ ತರಬೇತಿ ಸಂಸ್ಥೆಯನ್ನು ಆರಂಭಿಸಿದರು. ಚನ್ನಪಟ್ಟಣದಲ್ಲಿ 3000ಕ್ಕೂ ಹೆಚ್ಚಿದ್ದ ಕುಶಲಕರ್ಮಿಗಳ ಸಂಖ್ಯೆ ಈಗ 300ರಿಂದ 400ಕ್ಕೆ ಇಳಿಕೆಯಾಗಿದೆ. ಆದರೆ ಪರೋಕ್ಷವಾಗಿ 8000ಕ್ಕೂ ಅಧಿಕ ಜನ ಉದ್ಯೋಗವನ್ನು ಅವಲಂಬಿಸಿದ್ದಾರೆ. ರಾಜ್ಯ ಕರಕುಶಲ ಅಭಿವೃದ್ಧಿ ಪ್ರಾಧಿಕಾರವು ಆನ್ಲೈನ್ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟಿದ್ದು ಇಲ್ಲಿನ ಗೊಂಬೆಗಳು ವಿದೇಶಕ್ಕೂ ರಫ್ತಾಗುತ್ತವೆ. ಇಂಗ್ಲೆಂಡ್, ಮಲೇಷಿಯಾ, ಜಪಾನ್, ಅಮೆರಿಕ, ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುತ್ತಿದೆ. ಸರ್ಕಾರದ ಪ್ರತಿನಿಧಿಗಳು ವಿದೇಶಿ ಗಣ್ಯರಿಗೆ ಚನ್ನಪಟ್ಟಣದ ಬೊಂಬೆಗಳನ್ನು ಕೊಡುವ ಮೂಲಕ ಅದರ ಮಾನ್ಯತೆ ಹೆಚ್ಚಿಸಿದ್ದಾರೆ. ಇಲ್ಲಿ ತಯಾರಿಸುವ ಬೊಂಬೆಗಳಿಗೆ ಸಾವಯವ ಬಣ್ಣವನ್ನು ಬಳಸಲಾಗುತ್ತದೆ. ಇದರಿಂದ ಮಕ್ಕಳಿಗೆ, ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಈ ಕಾರಣಕ್ಕೆ ವಿಶ್ವ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆ ಇದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.